ಕುಣಿಗಲ್ ತಾಲೂಕಿನ ಯಡಿಯೂರು ದೇವಾಲಯದ ಬಳಿ ಇರುವ ಎಸ್ಎಲ್ಎನ್ ಕಲ್ಯಾಣ ಮಂಟಪದಲ್ಲಿ ಬೆಂಗಳೂರು ಆರ್ಆರ್ ನಗರ ನಿವಾಸಿ ಹರೀಶ್ ಪ್ರಸಾದ್ ಅಲಿಯಾಸ್ ಪ್ರಸಾದ್ ಎಂಬಾತ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕು ಅಲಗೂರು ಗ್ರಾಮದ ಪುಣ್ಯಶ್ರೀ ಎಂಬ ಯುವತಿಯೊಂದಿಗೆ ಎರಡನೇ ಮದುವೆಗೆ ಸಜ್ಜಾಗಿದ್ದ ವೇಳೆ ಪತ್ನಿ ಲೇಪಾಕ್ಷಿ ತಾಳಿ ಕಟ್ಟುವ ವೇಳೆಗೆ ಪೊಲೀಸರು ಹಾಗೂ ಕುಟುಂಬಸ್ಥರೊಂದಿಗೆ ಕಲ್ಯಾಣ ಮಂಟಪಕ್ಕೆ ಪ್ರತ್ಯಕ್ಷವಾಗಿದ್ದಾಳೆ. ಈ ವೇಳೆ ಮದುವೆ ಗಂಡು ಕಕ್ಕಾಬಿಕ್ಕಿಯಾಗಿದ್ದಾನೆ. ಶಾಲೆಯಿಂದ ಗೆಳೆಯರಾಗಿದ್ದ ಇಬ್ಬರು ಪ್ರೀತಿಸಿ 2014ರಲ್ಲಿ ಮದುವೆ ಮಾಡಿಕೊಂಡಿದ್ರು. ಬಳಿಕ ಕುಟುಂಬಸ್ಥರು ಶೃಂಗೇರಿಯಲ್ಲಿ ಮದುವೆ ಮಾಡಿಸಿದ್ರು. ಇದಾದ ಬಳಿಕ ಕುಟುಂಬಸ್ಥರೊಂದಿಗೆ 4 ವರ್ಷಗಳಿಂದ ವಾಸವಿದ್ರು. ಮತ್ತೆ ಬೇರೆ ಮನೆ ಮಾಡಿ ವಾಸವಿದ್ದ ಪ್ರಸಾದ್ ಬಲವಂತವಾಗಿ ಹೆಂಡತಿ ಲೇಪಾಕ್ಷಿಗೆ 4 ಬಾರಿ ಗರ್ಭಪಾತ ಮಾಡಿಸಿದ್ದ. ಹರೀಶ್ ಪ್ರಸಾದ್ ಈ ಬಗ್ಗೆ ಆರ್ಆರ್ ನಗರದ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ವೃತ್ತಿಯಲ್ಲಿ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಲೇಪಾಕ್ಷಿಗೆ ಪತಿ ಹರೀಶ್ ಪ್ರಸಾದ್ ವಿಚ್ಛೇದನ ನೀಡದೆ ಮತ್ತೊಂದು ಮದುವೆಗೆ ಸಜ್ಜಾಗಿರುವುದು ತಿಳಿದು ಬಂದಿದೆ. ಶನಿವಾರ ಆರ್ಆರ್ ನಗರದ ಪೊಲೀಸ್ ಠಾಣೆಯಲ್ಲಿ ಪತ್ನಿ ದೂರು ದಾಖಲಿಸಿತ್ತು. ಭಾನುವಾರ ಅಮೃತೂರು ಪೊಲೀಸರ ಸಮ್ಮುಖದಲ್ಲಿ ಕಲ್ಯಾಣ ಮಂಟಪಕ್ಕೆ ಬಂದ ಪತ್ನಿ ಗಂಡ ಎರಡನೇ ಮದುವೆ ಆಗುವುದನ್ನು ತಡೆದಿದ್ದಾಳೆ. ಈ ವೇಳೆ ಮದುವೆಯ ಸಂಭ್ರಮದಲ್ಲಿದ್ದ ಪುಣ್ಯಶ್ರೀ ಕುಟುಂಬಸ್ಥರಿಗೆ ಶಾಕ್ ಆಗಿದೆ. 2 ಗುಂಪುಗಳ ನಡುವೆ ಮಾತಿನ ಚಕಮಕಿ ನಡೆದು ಸ್ಥಳದಲ್ಲಿದ್ದ ಪುಣ್ಯಶ್ರೀ ಕುಟುಂಬಸ್ಥರು ಮದುಮಗನಿಗೆ ಬಿಸಿ ಬಿಸಿ ಕಜ್ಜಾಯ ನೀಡಿದ್ದಾರೆ. ಸ್ಥಳದಲ್ಲಿದ್ದ ಪೊಲೀಸರು ಗಲಾಟೆ ಬಿಡಿಸಿ ಮದುವೆಗೆ ಸಜ್ಜಾಗಿರುವ ಗಂಡನ ಠಾಣೆಗೆ ಕರೆದೊಯ್ದರು. ಎಷ್ಟು ವರ್ಷದಲ್ಲಿ ಮದುವೆ ಮಾಡಿದ್ರೆ? ತಡಿಯಮ್ಮ ಒಂದ್ ನಿಮಿಷ ಇರಮ್ಮ. ಹೇಳಿ ಸರ್, ಎಷ್ಟು ವರ್ಷದಲ್ಲಿ ಮದುವೆ ಆಗಿತ್ತು? ಕೈ ಬಿಡಿ, ಮಾತಾಡಿ. ಏನಾಗಿದೆ? ಅವ್ರ ಮನೆ ಇಟ್ಕೊಂಡ್ರು, ಅವ್ರ ಅಮ್ಮನೇ ಇಟ್ಕೊಂಡ್ರು ಅವ್ರ ಮನೇಲಿ. ಈಗ 2-3 ತಿಂಗಳಿಂದ ಸ್ವಲ್ಪ ಅನ್ನಕ್ಕೆ ಇವ್ರು ಬೇರೆ ಮದುವೆ ಮಾಡ್ತಾರೆ. ಅರ್ಥ ಇಲ್ಲ. ಏನು ವರದಕ್ಷಿಣೆಗೆ ಡಿಮ್ಯಾಂಡ್ ಮಾಡಿದ್ರಾ? ಇಲ್ಲ ಸರ್, ಅವರು ವರದಕ್ಷಿಣೆ ಗಂಡನವ್ರು ಡಿಮ್ಯಾಂಡ್ ಮಾಡಿದ್ರ ಅಂತ. ಹೇಳ್ರಿ, ಇಲ್ಲಿ ಬಂದ ಅಂತ ಏನಾಯ್ತಮ್ಮ? ಕೇಳಿ ಮಾಡ್ಕೋಬೇಕಾಗಿತ್ತು. ಅದು ಕರ್ತವ್ಯ. ಇಲ್ಲ ಡಿವೋರ್ಸ್ ಕೊಡಬೇಕಾಗಿತ್ತು. ನಾವು ನಮ್ಮ ಹುಡುಗಿಗೆ ಮದುವೆ ಮಾಡುವ. ಡಿವೋರ್ಸ್ ಕೊಟ್ಟಿಲ್ವಾ ಇವಾಗ? ಏನು ಕೊಟ್ಟಿಲ್ಲ. ಇವಾಗ ತಾಲಿ ಕಟ್ಟಕ್ಕೆ ಡೈವರ್ಸ್ ಅಲ್ಲ. ನೀವೇನಾಗ್ಬೇಕು ಹುಡುಗಿಗೆ? ದೊಡ್ಡಮ್ಮ ಏನ್ ಇದು ಮಾಡಬಾರ್ದು. ಈ ಹೆಣ್ಮಕ್ಳು ಬಡವ್ರ ಮಕ್ಕಳಿಗೆ ಮಾಡಬಾರ್ದು ಇಂಥ ಕೆಲಸನ. ಏನು ಗೊತ್ತಿಲ್ಲ ಅಂತ ಏನಿಲ್ಲ, ಎಲ್ಲ ಗೊತ್ತಿದೆ. ಅವ್ರ ಅಮ್ಮನಿಗೂ ಗೊತ್ತಿದೆ, ಅವ್ರ ಅಮ್ಮನೂ ದೊಡ್ಡ ತಲೆ. ಏನಪ್ಪ ಎಲ್ಲ ಮಾತಾಡ್ಬಾರ್ದು. ಎಲ್ಲ ಅವ್ರ ತಲೆಗೆ ಅವ್ರ ಅಮ್ಮನಿಗೂ ಗೊತ್ತಿಲ್ಲ, ಯಾರು ಗೊತ್ತಿಲ್ಲ. ಅವೆಲ್ಲ ಮಾತಾಡ್ಬಾರ್ದು. ಅಂಕಲ್ ಅವ್ರಿಗೆ ಗೊತ್ತಿದೆ, ಗೊತ್ತಿದ್ದು ತಪ್ಪು ಮಾಡೋದು ತಪ್ಪಿಲ್ಲ. ನಿಮ್ಮ ಮಗಳಿಗೂ ಇವ್ರ ಮದುವೆ ಆಗಿದ್ರೆ ಹಂಗೆ ಮಾಡಿದ್ರ? ನಿಮ್ಮ ಮಗಳು ಮೊಮ್ಮಕ್ಕಳು ಎಲ್ಲ ಮದುವೆ ಮಾಡ್ತಾ ಇದ್ದೀರಲ್ಲಮ್ಮ ನೀವು. ಹೆಂಗಮ್ಮ ಮದುವೆ ಮಾಡ್ತಾ ನಮ್ಗೆ ಏನೋ ಗೊತ್ತಿಲ್ಲ. ಗೊತ್ತಿದ್ರೆ ಅಲ್ಲಿ ನಾವು